ಇವತ್ತು ನಮ್ಮ ಕೋಲಾರ ತಾಲೂಕಿನಾಗ ಎಷ್ಟು ಪಂಪ್ಗಳು ಅದಾವು. ಇವ ಡೀಸೆಲ್ ಪೆಟ್ರೋಲ್ ಸ್ಟಾಕ್ ಇದ್ರು ಸಹಿತ ಇವತ್ತು ಬಂದ್ ಮಾಡ್ಕೊಂಡ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೂಡ ಆಗ್ತಾರ. ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಎಲ್ಲಾ ಪಂಪ್ಗಳನ್ನ ತಕ್ಷಣ ಚಾಲು ಮಾಡಿಸಿ ಇವತ್ತು ದೂರ ಹೋಗುವಂತ ಜನ ನೋಡ್ರಿ ಅಲ್ಲೇ ದಾರ್ಯಾಗ ಡೀಸೆಲ್ ಪೆಟ್ರೋಲ್ ಆಗಿರ್ತಾವ. ಇವತ್ತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ರೈತರು ಸಾರ್ವಜನಿಕರು ದುಡ್ಡು ಕೊಟ್ಟು ಹಾಕೋತಿರೋದ್ರು ಇವತ್ತು ಡೀಸೆಲ್ ಇದ್ರು ಕೊಡಾಕತ್ತಿಲ್ಲ. ತಕ್ಷಣ ಈ ಪಂಪಿನವ್ರ ಮ್ಯಾಗ ಆಕ್ಷನ್ ತಗೊಂಡ ಏನ್ ಡೀಸೆಲ್ ಪೆಟ್ರೋಲ್ ಐತಿ ಎಲ್ಲರಿಗೂ ಸಮನಾಗಿ ಕೊಡ್ಬೇಕು ಅನ್ನೋದೊಂದು ಎಲ್ಲ ರೈತರದು ಮತ್ತು ಸಾರ್ವಜನಿಕರ ಬೇಡಿಕೆ ಐತಿ. ಇದ ಏನ್ರ ಮುಂದುವರಿಸಿದ್ರ ಅಲ್ಲೆಲ್ಲೇ ಹೋರಾಟ ಚಾಲು ಆಕತಿ. ಅದು ಸರ್ಕಾರಕ್ಕೆ ಒಂದು ದೊಡ್ಡ ಸಮಸ್ಯೆ ಉಂಟಾಗಿ ಏನೇನು ಹಾನಿ ಹಾಕೋ ಅದೆಲ್ಲ ನೀವೇ ಜವಾಬ್ದಾರಿ ಹಾಕಿರ ಅಂತೇಳಿ ನಾವು ಈಗಾಗಲೇ ಎಚ್ಚರಿಕೆ ಕೊಡಾತೀವಿ ಕೋಲಾರ ತಾಲೂಕಿನಿಂದ. ನಮಸ್ಕಾರ. ಸೋಮು ಬ್ರದರ್, ಕೋಲಾರ ತಾಲೂಕು. ಇದೊಂದು ಪೆಟ್ರೋಲ್ ಪಂಪ ಮತ್ತು ಹವೇತಕ್ಕೆ ಇನ್ನೊಂದು ಪಂಪ್ ಐತಿ. ಎರಡು ಪಂಪ್ನಾಗ ಸಮಸ್ಯೆ ಆಗೈತಿ. ಅಲ್ಲಿ ಜನ ರಚಿಗೆ ಜಗಳ ತೆಗೆದಿದ್ರು. ಅಲ್ಲಿ ಸ್ಟಾಕ್ ಐತಿ ಆಲ್ರೆಡಿ. ಅವ್ರನ್ನ ಈಗೇನೋ ಚಾಲೂ ಮಾಡ್ಯಾರ ಅನ್ನೋ ಸುದ್ದಿ ಐತಿ. ಮಾಧ್ಯಮ ಮಿತ್ರರಿಗೆ ಹೋಗಿ ನೋಡ್ಬೋದು. ಸಾರ್ವಜನಿಕರಿಗೆ ತೊಂದರೆ ಆಗ್ತಾವೆ. ರೈತರು ಭಾಳ ಅದಾರ ಈ ಭಾಗದಾಗ. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗಬಾರ್ದು. ಸಣ್ಣ ಪುಟ್ಟ ಶಾಲೆಯು ಸ್ಕೂಲಿಗೆ ಅದು ಚಾಲೂ ಆಗ್ತಾವೆ. ಇದೇ ರೀತಿ ಹಾಕತ್ತೇನೆ ಮುಂದೆ ಎಲ್ಲರಿಗೆ ತೊಂದರೆ ಆಗಬಾರ್ದು. ಏನಿರ್ತದೆ ತಮ್ಮ ತಿಳಿ ಸ್ಟಾಕ ಅದನ್ನ ಎಲ್ಲರಿಗೆ ಆಗೋತನ ಹಾಕಿಬಿಟ್ರೆ ಯಾರಿಗೇನು ಸಮಸ್ಯೆ ಆಗೋದಿಲ್ಲ. ಈ ಸಮಸ್ಯೆ ಉದ್ಭವ ಆಗಿ ಇಟ್ಟೋತನ ಒಂದು ತಾಸಾಗಿ ಕಿರಿಕಿರಿ ಉಂಟಾಗಿ ಈಗೆಲ್ಲ ಸಮಸ್ಯೆ ಬಗೆಹರಿತು. ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಕೆರೆಯಿಂದ ಹಿಡಿಯೋದು ಮಾಡ್ಕೋದು ಇದು ಮಾಡೋಣ ನಾವು ಅವರಿಗೆ ಒಂದು ಮಾಹಿತಿಯನ್ನು ನೀಡಿದ್ದೇವೆಲ್ಲ ಸಾರ್ವಜನಿಕರ ಪರವಾಗಿ ಮಾಹಿತಿ. ಎಲ್ಲ ಪೆಟ್ರೋಲ್ ಬಂಕ್